ಅರಣ್ಯ ಇಲಾಖೆ ಹಾಗೂ ರೈತರ ನೆಮ್ಮದಿ ಹಾಳು ಮಾಡುತ್ತಿದ್ದ ಕಾಜೂರು ಕರ್ಣ ಹೆಸರಿನ ಒಂಟಿ ಸಲಕವನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ನ್ಯೂಸ್ 5ಗೆ ಸ್ವಾಗತ. ಒಂದು ಕಡೆ ನಿಲ್ಲದ ಕಾಡಾನೆ ಮೀಸಲು ಅರಣ್ಯದೊಳಗೆ ನಿರಂತರ ಪಯಣದಲ್ಲಿ ತೊಡಗಿಕೊಂಡಿರುವ ಕಾರ್ಯಾಚರಣೆಗೆ ತೊಡಕಾಗಿತ್ತು. ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಮತ್ತು ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಸಿಬ್ಬಂದಿಗಳು ಎಡವನಾಡು, ಜೇನುಕಲ್ಲು ಬೆಟ್ಟ, ಮಾಲಂಬಿ, ನಿಡ್ತ, ಹರದೂರು ಮೀಸಲು ಅರಣ್ಯದ ನಿರಂತರ ಹುಡುಕಾಟ ನಡೆಸ್ತಾ ಇದ್ರು. ಶುಕ್ರವಾರ ಕಾಜೂರು ಅರಣ್ಯದಲ್ಲಿ ವಾಸ್ತವ್ಯ ಹೂಡಿದ ಕಾಜೂರು ಕರ್ಣನನ್ನ ಗುರುತಿಸಿದ ಸಿಬ್ಬಂದಿ ಶನಿವಾರ ಬೆಳಗ್ಗೆ ಕಾರ್ಯಾಚರಣೆ ನಡೆಸಿ ಸೆರೆ ಹಿಡಿದಿದ್ದಾರೆ. ಅರವಳಿಕೆ ತಜ್ಞರಾದ ರಮೇಶ್ ಚಿಟ್ಟಿಯನ್ನ, ಶಾರ್ಪ್ ಶೂಟರ್ ರಂಜನ್ ಹಾಗೂ ಅರಣ್ಯಾಧಿಕಾರಿಗಳ ತಂಡ ಶನಿವಾರ ಬೆಳಗ್ಗೆ 4 ಗಂಟೆಗೆ ಕಾರ್ಯಾಚರಣೆ ಪ್ರಾರಂಭಿಸಿದ್ದಾರೆ. 7:45ಕ್ಕೆ ಕಾಜೂರು ಜಂಕ್ಷನ್ ಬಳಿ ಬಂದ ಕಾಡಾನೆ ಅರಣ್ಯ ಇಲಾಖೆಯ ಜೀಪನ್ನು ಕಂಡ ತಕ್ಷಣ ದಾಳಿಗೆ ಮುಂದಾಗಿದೆ. ಕೂಡಲೇ ಶಾರ್ಪ್ ಶೂಟರ್ ರಂಜನ್ ಡಾಟ್ ಮಾಡಿದ್ದಾರೆ. ದುಬಾರಿಯ ಸಾಕಾನೆ ಕ್ಯಾಂಪ್ನ ಹರ್ಷ, ಪ್ರಶಾಂತ, ಸುಗ್ರೀವ, ಧನಂಜಯ ಮತ್ತು ಜಯ ಮಾರ್ತಾಂಡ ಹೆಸರಿನ ಸಾಕಾನೆಗಳು ಕಾಜೂರು ಕರ್ಣನನ್ನ ತಮ್ಮ ವಶಕ್ಕೆ ತೆಗೆದುಕೊಂಡು ಕಾಡಿನಲ್ಲಿ ನಡೆಸಿಕೊಂಡು ಬಂದು ಲಾರಿಗೆ ಹತ್ತಿಸಿದ್ವು. ಸ್ಥಳಕ್ಕೆ ಶಾಸಕ ಡಾಕ್ಟರ್ ಮಂತರ್ಗೌಡ ಭೇಟಿ ನೀಡಿ ಡಿಎಫ್ಒ ಭಾಸ್ಕರ್ ಅವರಿಂದ ಮಾಹಿತಿ ಪಡೆದುಕೊಂಡ್ರು. ಇನ್ನು ಎಸಿಎಫ್ ಗೋಪಾಲ್, ಆರ್ಎಫ್ಒ ಶೈಲೇಂದ್ರ ಕುಮಾರ್ ಹಾಜರಿದ್ದರು. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್ 5. ಈ ಕಡೆ ಹೋಗ್ಬಿಡ್ತೀವಿ, ಆಚೆ ಹೋಗೋದಲ್ಲ. ಬಂದ್ರೆ ಏನ್ ಮಾಡ್ತೀರಿ? ಇಲ್ಲಿ ಬೆಲ್ ಬಂದ್ರೆ ಬನ್ನಿ, ಆ ಕಡೆ ಬನ್ನಿ, ಹೋಗಿ ಆ ಕಡೆ ಫೋಟೋ ಕಟ್ತಾರೆ. ಅದನ್ನ ಆಚೆ ತಳ್ಬೇಕು.